ಸ್ವಾಗತ ಸುಸ್ವಾಗತ ಹೊಸ ಬ್ಲಾಗಿಗೆ. ಇವತ್ತು ನಾರ್ಮಲ್ ಡೇ ಆಗುತ್ತೆ, ಅದು ಬೇರೆ ಕ್ಲಾಸಸ್ಸು ನಾರ್ಮಲ್ ಇರುತ್ತೆ. ಏನು NCC ಏನಿಲ್ಲ, ನೋಡೋಣ ಎಷ್ಟು ಕ್ಲಾಸಸ್ ಹೆಂಗಿರುತ್ತಂತ. ಆದರೂ ಏನೋ ಆಗಬಹುದು ಅನಿಸುತ್ತೆ, ಏನಾದರೂ ಒಂದು. ಶಬಾಷ್, ಓಕೆ ಬಾಯ್. ಸೊ ಫ್ರೆಂಡ್ಸ್, ಅವರು ಗೇಟ್ ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಡ್ಕೊಂಡು ಇವಾಗ ಎಗರ್ಕೊಂಡು ಹೋಗಬೇಕು. ಎಗರ್ಕೊಂಡು ಬಂದಿದ್ದೀನಿ. 8:38 ಫ್ರೆಂಡ್ಸ್, ಲಿಟ್ರಲಿ 2 ಮಿನಿಟ್ಸ್ ಲೇಟ್ ಅಷ್ಟೇ, 2 ಮಿನಿಟ್ಸ್. ಆದರೂ ಗೇಟ್ ಓಪನ್ ಮಾಡಿಲ್ಲ ಇವಾಗ. ಕ್ಲಾಸ್ಗೆ ಹೋಗಿ ನೋಡಬೇಕು. ಬೇಗನೆ ಬಂದಿದ್ದೀನಿ, ಆದರೂ ಅವ್ರು ತಪ್ಪದು, ನನ್ನ ತಪ್ಪಲ್ಲ. ಸೊ ಫ್ರೆಂಡ್ಸ್, ಇವಾಗ ಫಸ್ಟ್ ಪೀರಿಯಡು. ಸೊ ಇವತ್ತು ನಿಜ ಹೇಳ್ತೀನಿ ಫ್ರೆಂಡ್ಸ್, ವೀಡಿಯೋನೇ ಹಿಡಿಯೋಕ್ಕಾಗಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಹಾಫ್ ಡೇ ಮೇಲೆ. ಮತ್ತು ಎಲ್ಲೆಲ್ಲಿಂದ ಚಾರ್ಜಿಂಗ್ ಇಕ್ಕಿರೋದು ಗೊತ್ತಾ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀನಿ ಮನೆಗೆ. ಕಾಲೇಜ್ ಬಿಟ್ಬಿಟ್ಟಿದ್ದಾರೆ, ನಡ್ಕೊಂಡು ಹೋಗ್ತಿದ್ದೀನಿ. ಗಾಡಿ ಇಲ್ಲ ಇವತ್ತು. ಗಾಡಿ ಏನು ಗೊತ್ತಾ, ನಿನ್ನೆ ಆಗಿದ್ದು ಗಾಡಿದು ಕಿಕ್ಕರೆ ಕೈಗೆ ಬಂದ್ಬಿಡ್ತು. ಆ್ಯಕ್ಸಿಸ್ಸು ನೋಡ್ತಿರ್ತೀರ ನಾನು ಹೆಂಗಿರುತ್ತಂದ ಅದ್ರದ್ದು ಕಂಡೀಷನು. ಆದರೂ ದಿನ ಅದೇ ಎತ್ಕೊಂಡು ಹೋಗ್ತಿದ್ದೀನಿ ಕಾಲೇಜ್ಗೆ. ಸೊ ಇವತ್ತು ಹೋಗಿ ಅದನ್ನು ರಿಪೇರ್ ಮಾಡಬೇಕು ಫಸ್ಟು, ಆಮೇಲೆ ಏನಾದರೂ ಮಾಡಬೇಕು ಬೇರೆದು ಕೆಲಸ. ಮನೆಗೆ ನಡ್ಕೊಂಡು ಹೋಗಬೇಕು. ಮನೇಲಿ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ, ಅದು ಬೇರೆ ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮಪ್ಪ. ಇಲ್ಲಾಂದರೆ ಅವರು ಪಿಕ್ ಮಾಡ್ತಿದ್ರು. ಸೊ ಐ ಹ್ಯಾವ್ ನೋ ಆಪ್ಷನ್, ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀನಿ. 2.5 ಕಿಲೋಮೀಟರ್ಸ್ ಐತೆ ನಮ್ಮ ಮನೆ ಇಲ್ಲಿಂದ. ಲೈಕ್ 1 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ. ಸ್ವಲ್ಪನೇ ಇರೋದಿನ್ನು, ಆ ಥರ ಹೇಳ್ಕೊಂಡು ಹೋಗ್ತಿದ್ದೀನಿ, ಸ್ವಲ್ಪನೇ ಇರೋದಂತ. ನೋಡೋಣ. ಚಾರ್ಜಿಂಗ್ ಇಕ್ಕಿದ್ದು ಇಲ್ಲಾಂದರೆ ನಾನು ಇವತ್ತು ಫುಲ್ ಇನ್ನೂ ಚೆನ್ನಾಗಿರ್ತಿತ್ತು. ರೆಮಿಡಿಯಲ್ ಕ್ಲಾಸಸ್ಸು ತಗೊಂಡ್ರು ಮ್ಯಾಮು. ಟೈಮ್ ಇವಾಗ 5:40 ಆಗ್ತೈತೆ. ರೆಮಿಡಿಯಲ್ ಕ್ಲಾಸಸ್ ತಗೊಂಡು 4:30 ತನಕ ಆಮೇಲೆ ಬಿಟ್ಟಿದ್ದು. ಇವಾಗ ಎಕ್ಸ್ಟ್ರಾ ರೆಮಿಡಿಯಲ್ ಕ್ಲಾಸಸ್ ಬೇರೆ ತೊಗೊಳ್ಬೇಕು. ಎಂತಕ್ಕಂದರೆ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ. ಎಲ್ಲದರಲ್ಲೂ ಪಾಸು, ಆದರೆ ಇದರಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂತು. ಎಂತಕ್ಕಂದರೆ ಇವಾಗ ನಾನು NCCಗೆ ಹೋಗ್ತಿದ್ದೀನಿ. ಹಿಂದಿ ಕ್ಲಾಸ್ ಅಟೆಂಡೇ ಮಾಡೋಕ್ಕಾಗ್ತಿಲ್ಲ. ಇವಾಗ ತನಕ ಜಾಯ್ನ್ ಆಗಿ ಒಂದೇ ಕ್ಲಾಸ್ ಅಟೆಂಡ್ ಮಾಡಿರೋದು, ಹಿಂದಿ ಕ್ಲಾಸು ಒಂದೇ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿದ್ದು. ಎಂತಕ್ಕಂದರೆ ಅದಿರೋದು ಮಂಡೇ ಟ್ಯೂಸ್ಡೇ. ನನಗೆ ಅದು ಬೇರೆ NCC ಇರೋದು ಮಂಡೇ ಟ್ಯೂಸ್ಡೇನೆ. ವೀಕ್ಲಿ 2 ಟೈಮ್ಸ್ ಇರುತ್ತೆ, ಮಂಡೇ ಟ್ಯೂಸ್ಡೇ. ಅದು ಲಂಚ್ ಆದಮೇಲೆ. NCC 1 o'clock-ಇಂದ 5 o'clock ತನಕ ಇರುತ್ತೆ, 1 to 5 ತನಕ. ಅದು ಬೇರೆ ಹಿಂದಿ ಲಾಸ್ಟ್ ಪೀರಿಯಡ್ ಬರೋದು, 2 ದಿವಸನೂ ಲಾಸ್ಟ್ ಪೀರಿಯಡೇ ಬರುತ್ತೆ. ಲೈಕ್ 2:30, 2:45 ಆ ಥರ ಬರುತ್ತೆ ಹಿಂದಿ ಕ್ಲಾಸು. ಸೊ ನನಗೆ ಅಟೆಂಡ್ ಆಗಲ್ಲ ಅದು. ನಾನು ಗ್ರೌಂಡಲ್ಲಿ ಇರ್ತೀನಿ ಅವಾಗ ಹಿಂದಿ ಕ್ಲಾಸಲ್ಲಿ. ಸೊ ಅದಕ್ಕೆ ಎಕ್ಸಾಮಲ್ಲಿ ಆದರೂ 15 ಪಾಸಿಂಗ್ ಮಾರ್ಕ್ಸು, ಆದರೂ 12 ಮಾರ್ಕ್ಸ್ ತೆಗ್ದಿದ್ದೀನಿ. 2 days ಬಿಫೋರ್ ಓದಿ, ಎಕ್ಸಾಮ್ 2 days ಬಿಫೋರ್ ಓದಿ ಇಷ್ಟಾದರೂ ತೆಗ್ದಿದ್ದೀನಿ 12 ಮಾರ್ಕ್ಸ್. ಸೊ ನೆಕ್ಸ್ಟ್ ಎಕ್ಸಾಮಿಂದ ನೋಡ್ಬೇಕು. ಇವಾಗ ರೆಮಿಡಿಯಲ್ ಕ್ಲಾಸಸ್ ಹಿಂದಿಗೆ ಹೋಗ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಬರೋಕ್ಕೆ. ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡ್ರೆ ನನಗೆ ಕಾನ್ಸೆಪ್ಟ್ ಅರ್ಥ ಆದರೆ ನಾನು ಬೇಕಾದರೆ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತೀನಿ, ಅದರಲ್ಲೇನಿಲ್ಲ. ಅದಕ್ಕೆ ಇವಾಗ ಎಕ್ಸ್ಟ್ರಾ ಕ್ಲಾಸ್ ಮ್ಯಾಮಿಂದ ಕೇಳಿ, ಅದು ಬೇರೆ NCC ಸ್ಟೂಡೆಂಟ್ಸ್ ಹೋಗಿ ಕೇಳಿದ್ದಾರೆ ಮ್ಯಾಮ್ನ, ಅದ್ರಲ್ಲಿ ನಾನು ಹೋಗಿದ್ದೆ. ಎಲ್ಲರೂ TJC ಅವ್ರು ಕೇಳಿ ಮ್ಯಾಮ್ ಹತ್ರ ರೆಮಿಡಿಯಲ್ ಕ್ಲಾಸಸ್ ತೊಗೊಳ್ತಿರೋದು. ಅವ್ರು ಕಂಡಕ್ಟ್ ಮಾಡಿದ್ದಾರೆ ಇವಾಗ. ಅದು ಬೇರೆ ಪ್ರೀ ಫೈನಲ್ಸು ಬರ್ತಿದೆ, ಒಂದು 15 or 30 days ಆದಮೇಲೆ, 1 month-ಗೆ ಬರುತ್ತೆ ಪ್ರೀ ಫೈನಲ್ಸ್. ಸೊ ಇವತ್ತು MD ಚೆನ್ನಾಗಿತ್ತು, MD ಕ್ಲಾಸು ಎಲ್ಲ ಚೆನ್ನಾಗೇ ನಡೀತು. ಆದರೆ ನಾನೇ ವೀಡಿಯೋ ಮಾಡಿಲ್ಲ, ಮಿಸ್ ಮಾಡಿಬಿಟ್ಟೆ. ಸೊ ನೆನ್ನೆ ಹೆಂಗಿತ್ತು, ಚೆನ್ನಾಗಿತ್ತು ತಾನೇ. ಅದು ಟೊಯೋಟಾ ಕಂಪನಿದು ಇಂಡಸ್ಟ್ರಿಯಲ್ ವಿಸಿಟು. ಜಾಸ್ತಿ ವೀಡಿಯೋನೇ ಹಿಡಿಯೋಕ್ಕಾಗಿಲ್ಲ. ಅವರು ಫಸ್ಟ್ ಆಫ್ ಆಲ್ ಒಳಗಡೆ ಫೋನ್ಸೇ ಅಲೌ ಮಾಡಿಲ್ಲ, ಆದರೂ ಫೋನ್ಸ್ ತೊಗೊಂಡು ಬಂದರು ಎಲ್ಲರೂ.
ಆದರೂ ಏನೋ ವೀಡಿಯೋ ಹಿಡಿಬಾರ್ದು, ರಿಸ್ಟ್ರಿಕ್ಷನ್ಸ್ ಇತ್ತು ಕಂಪನಿ ಬಗ್ಗೆ ಎಂತೂ ತೋರಿಸ್ಬೇಕಂತ. ಆದರೆ ಅಲ್ಲಿ ಮೇನ್ ಏನು ಗೊತ್ತಾ, ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಟೊಯೋಟಾ ಕಾರ್ಸು ಚೆನ್ನಾಗಿ ಎಷ್ಟು 50% ಮ್ಯಾನ್ ಹ್ಯಾಂಡ್ಲಿಂಗು, 50% ಆಟೋಮೇಷನ್ ಇತ್ತು, ಚೆನ್ನಾಗಿತ್ತು. ನೆನ್ನೆ ಅಂತೂ 50% ಆಟೋಮೇಷನ್ದು ನೋಡಬೇಕು, ಆನ್ಲಿ ರೋಬೋಟಿಕ್ಸೇ ಕೆಲಸ ಮಾಡ್ತಿದ್ದು. ಅದು ನೋಡಿ ಹೆಂಗಿತ್ತಂದರೆ ಏನು ಹೇಳೋಣ, ಚೆನ್ನಾಗಿತ್ತು. ಆಟೋಮೆಟಿಕ್ ಆಟೋಮೆಟಿಕ್ ಕಾರ್ಸ್ನ ಇದು ಮಾಡೋದಂದರೆ ಏನು ಹೇಳೋಣ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಬೇರೆ ಗೈಡು ಚೆನ್ನಾಗಿದ್ರು ಇಬ್ಬರು. ಅದು ಗೈಡ್ ಮಾಡಿದ್ದು ನಮ್ಮನ್ನ, ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿದ್ರು, ಎಲ್ಲ ಡೌಟ್ಸ್ಗೂ ಕ್ಲಿಯರ್ ಮಾಡಿದ್ರು ಎಲ್ಲ ಡೌಟ್ಸು. ಅದು ಬೇರೆ ಓಲ್ ಇಂಡಿಯಾದಲ್ಲಿ ಟೊಯೋಟಾ ಕಂಪನಿ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಲ್ಲೇ ಕರ್ಕೊಂಡು ಹೋಗಿದ್ದು ನಮಗೂ. ಅಲ್ಲೇ ಚೆನ್ನಾಗಿತ್ತು. ಅಲ್ಲಿ ಎವ್ರಿ 33 ಸೆಕೆಂಡ್ಸ್ ಒಂದು ಕಾರು ರೆಡಿಯಾಗಿ ಆಚೆ ಬರುತ್ತೆ. ಎವ್ರಿ 33 ಸೆಕೆಂಡ್ಸ್ ಆರ್ 1 ಮಿನಿಟ್ ಒಳಗಡೆನೇ ಒಂದೊಂದು ಕಾರ್ ಬರ್ತಾ ಇರುತ್ತೆ. ಇವಾಗ ನಾನು ಇಲ್ಲಿ ಮಾತಾಡ್ತಿರೋದು ಅಲ್ಲಿ ಒಂದು ಕಾರ್ ಬಂದ್ಬಿಟ್ಟಿರುತ್ತೆ. ಎಂತಕ್ಕಂದರೆ 4 ಮಿನಿಟ್ಸ್ ಆಗೋಯ್ತು. ಎಷ್ಟೋ ಕಾರ್ಸ್ ಬಂದ್ಬಿಟ್ಟಿರುತ್ತೆ ಅಲ್ಲಿ, 4-5 ಕಾರ್ಸ್ ಬಂದ್ಬಿಟ್ಟಿರುತ್ತೆ. 4 ಮಿನಿಟ್ಸ್ ಇಲ್ಲೇ ಆಗೋಯ್ತು. ಎಕ್ಸ್ಪ್ಲೈನ್ ಮಾಡಿದ್ರಲ್ಲೇ ಒಂದು ಕಾರ್ ಹೋಗ್ತಾಯಿತ್ತು ಅಲ್ಲಿ. ಸೊ ಹೆಂಗಂದರೆ ಅವರು ಟೊಯೋಟಾ ಕಿರ್ಲೋಸ್ಕರ್ ಅವರು ಜಾಪನೀಸ್ ಕಂಪನಿ ಅದು. ಆದರೆ ಇಂಡಿಯಾಗೆ ಹೆಂಗೆ ಗೊತ್ತಾ ಬಂದಿದ್ದವರು, ಕಿರ್ಲೋಸ್ಕರ್ ಅವ್ರ ಜೊತೆ ಟೈಅಪ್ ಮಾಡಿಬಿಟ್ಟು ಟೊಯೋಟಾ ಅವರು. ಅದು ಎಲ್ಲ ಹಿಸ್ಟ್ರಿ ಎಲ್ಲ ಹೇಳಿದ್ರು. ಟೊಯೋಟಾ ಕಿರ್ಲೋಸ್ಕರ್ ಅದು ಫುಲ್ ಫಾರ್ಮು. ಕಿರ್ಲೋಸ್ಕರ್ ಎಂತಕ್ಕಂದರೆ ಕಿರ್ಲೋಸ್ಕರ್ ಕಂಪನಿಯಿಂದ ಅವ್ರು ಟೈಅಪ್ ಮಾಡಿರೋದು ಇಂಡಿಯಾಗೆ ಬರೋಕ್ಕೆ. ಮೇನ್ ಇಂಡಿಯಾದಲ್ಲಿ ಬ್ರ್ಯಾಂಚ್ ಓಪನ್ ಮಾಡಬೇಕಂದ್ರೆ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು. ಫಾರಿನ್ ಕಂಪನಿ ಬಂದು ಇಲ್ಲಿ ಇಂಡಿಯಾದಲ್ಲಿ ಬ್ರ್ಯಾಂಚ್ ತೆಗಿಬಾರ್ದು ಅಂತ, ಫಾರಿನ್ ಕಂಪನೀಸ್ ಇನ್ವೆಸ್ಟ್ ಮಾಡಬೇಡ್ದು ಅಂತ. ಇನ್ವೆಸ್ಟ್ ಮಾಡಿದ್ರೆ ಯಾವುದಾದ್ರೂ ಕಂಪನಿಯಿಂದ ಟೈಅಪ್ ಮಾಡಬೇಕು. ಟೈಅಪ್ ಮಾಡಿದ್ರೇ ಅವರು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಅವರು ಟೊಯೋಟಾ ಕಂಪನಿಯವರು ಕಿರ್ಲೋಸ್ಕರ್ ಜೊತೆ ಟೈಅಪ್ ಹಾಕ್ಬಿಟ್ರು. ಸೊ ಅವತ್ತಿಂದ ಕರಿತಿದ್ದಾರೆ ಟೊಯೋಟಾ ಕಿರ್ಲೋಸ್ಕರ್ ಪ್ರೈವೇಟ್ ಲಿಮಿಟೆಡ್. ಸೊ ಇದು ಅವ್ರ ಹಿಸ್ಟ್ರಿ. ನನಗೂ ಗೊತ್ತು, ನೆನ್ನೆ ಆಗಿರೋದು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆನ್ನೆ ಟೈಮು ಸಿಕ್ಕಿಲ್ಲ ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ. ಸೊ ಈ ಥರ ಅವರು ಟೊಯೋಟಾ ಅವರು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಇನ್ನೂ ಸ್ವಲ್ಪ ಇಯರ್ಸ್ ಆದಮೇಲೆ, ನೆಕ್ಸ್ಟ್ ಇಯರ್ ಆರ್ ಸ್ವಲ್ಪ ಇಯರ್ಸ್ ಆದಮೇಲೆ ಅವರು ಮಹಾರಾಷ್ಟ್ರದಲ್ಲೂ ಇನ್ನೊಂದು ಪ್ಲ್ಯಾಂಟು ಇದು ಮಾಡ್ತಾರಂತೆ. ಅಲ್ಲೂ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವಾಗ ಹೋಲ್ ಇಂಡಿಯಾದಲ್ಲಿ ಒಂದೇ ಕಡೆ ಕಾರ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು, ಅದು ನಮ್ಮ ಕರ್ನಾಟಕದಲ್ಲೇ. ಸೊ ನೋಡೋಣ, ಸ್ವಲ್ಪ ನಾಲೆಡ್ಜ್ ಸಿಕ್ತು ಕಾರ್ಸ್ ಬಗ್ಗೆ. ಅಂದರೆ ಇವಾಗ ಹಿಸ್ಟ್ರಿ ಎಲ್ಲ ಗೊತ್ತಲ್ಲ. ನನಗೆ ಫಸ್ಟ್ ಆಫ್ ಆಲ್ ಕಾರ್ಸ್ ಅಂದರೆ ಇಷ್ಟ. ಅದರಲ್ಲೂ BMW M4 ಅದೊಂದು ತಗೊಳ್ಬೇಕಂತ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಅದರಲ್ಲಿ ನನಗೂ ಸ್ವಲ್ಪ ಜಾಸ್ತಿನೇ ಐತೆ BMW ತಗೊಳ್ಳೋದು, ಅದೊಂದೇ ಮೈಂಡಲ್ಲಿ ಇತ್ತು. ಸೊ ಯಾವನಿಗೆ ಗೊತ್ತು, ನಾನು ವ್ಲಾಗಿಂಗ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡೇ ಸಕ್ಸಸ್ಫುಲ್ ಆಗಿ ಬೇಕಾದರೆ BMW ತೊಗೊಳ್ಬೋದು. ಇಲ್ಲ ನಂದೇ ಬಿಸ್ನೆಸ್ ಕ್ರಿಯೇಟ್ ಮಾಡಿ. ನಂದು ಇವಾಗ ಫ್ಯೂಚರ್ ಪ್ಲ್ಯಾನಿಂಗ್ ಏನು ಗೊತ್ತಾ, ಇವಾಗ MBA ಓದ್ಕೊಂಡು ಒಂದು ಕಂಪನಿದಲ್ಲಿ ಇವಾಗ ಸೆಟಲ್ ಆಗಿ ಒಂದು ಕಂಪನಿಯಲ್ಲಿ ಜಾಬ್ ಮಾಡಬೇಕು. ಸ್ವಲ್ಪ ದಿವಸ ಆದಮೇಲೆ ನಮ್ಮದೇ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಿ ಆಮೇಲೆ ಇದು ಮಾಡೋಕ್ಕೆ, ಇದೇ ನಂದು ಇವಾಗ ಗೋಲ್. ಸೊ ಮನೆಗೂ ಬಂದ್ಬಿಟ್ಟೆ ಮಾತಾಡ್ಕೊಂಡು 7 ಮಿನಿಟ್ಸ್ ಆಗೋಯ್ತು.